ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದೊಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರಲಿ, ಪದವಿ ಪೂರ್ವ ಶಿಕ್ಷಕರಾಗಿರಲಿ ಅಥವಾ ಹೈಸ್ಕೂಲ್ ಶಿಕ್ಷಕರಾಗಿರಲಿ, ಇದಕ್ಕೆ ಇರ್ತಕ್ಕಂಥ ಸಿಲೆಬಸ್ ಏನು ಮತ್ತೆ ರಿಟರ್ನ್ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತಾ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಸೊ ಇದಕ್ಕೆ ತಾವು ಏನು ಮಾಡಬೇಕು, ರಿಟರ್ನ್ ಎಕ್ಸಾಮ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಕ್ಯಾನ್ಸಲ್ ಆಗೇ ಆಗುತ್ತೋ ಅಥವಾ ಆಗಲ್ವಾ, ಬೇರೆ ರಾಜ್ಯದಲ್ಲಿ ಇದೇ ಮಾದರಿ ಇದೆಯಾ ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗಿನ ಏನ್ ಇವರು ಬ್ಯಾಕಪ್ ಸ್ಕೋರ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ, ನಾವು ಇಲಾಖೆಗೆ ಹೋದ್ವಿ ಬಂದ್ವಿ ಅಂತ ಹೇಳಿ ಎರಡು ಗುಂಪಿನವ್ರು ಏನು ಒಂದು ಇದು ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾವುದು ಸರಿ ಅಂತಕ್ಕಂಥದ್ದನ್ನ ಕೂಡ ಈ ಒಂದು ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಮೊದಲಿಗೆ ನೋಡೋಣ, ಈ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮತ್ತೆ ಪದವಿ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಇರ್ತಕ್ಕಂಥ ಸಿಲೆಬಸ್ ನೋಡಿ. ಮೊದಲನೇ ಪತ್ರಿಕೆ ಒಳಗೆ ಎಲ್ಲ ಸೇಮ್ ಇದೆ ನೋಡ್ರಿ. ಸಾಮಾನ್ಯ ಜ್ಞಾನ ಇದೆ ರೀ, ಬಾಲ ವಿಜ್ಞಾನ ಇದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಮಾನಸಿಕ ಸಾಮರ್ಥ್ಯ ಇದೆ ರೀ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರದ ಸಾಕ್ಷರತೆ ಅಂತಿದೆ ಪ್ರಾಥಮಿಕ ಶಾಲಾ. ಇನ್ನು ಪದವೀಧರದೇನಿದೆ ನೋಡಿ, ಇಲ್ಲಿ ಕೂಡ ಸೇಮ್ ಇರುವಂತದ್ದು. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಏನಂತ ಕೊಟ್ಟಿದ್ದಾರೆ ಅಂದ್ರ ಮಾನವನ ಅಭಿವೃದ್ಧಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಇನ್ನು ಅದೇ ರೀತಿಯಾಗಿ ಪ್ರೌಢಶಾಲಾ ಶಿಕ್ಷಕರಿಗೆ ಬಂದ್ರೆ ನೀವು ಪ್ರಚಲಿತ ವಿದ್ಯಮಾನವನ್ನ ಸೇರಿಸಿದ್ದಾರೆ. ಆಮೇಲೆ ಮಾನಸಿಕ ಸಾಮರ್ಥ್ಯವನ್ನ ಇಲ್ಲಿ ಸೇರ್ಪಡೆ ಮಾಡಿರುವಂತದ್ದು. ಇದು ಮೊದಲನೇ ಪತ್ರಿಕೆ. ಇಲ್ಲಿ 3 ಪತ್ರಿಕೆಗಳು ಇರ್ತಾವೆ. ಯಾರೆಲ್ಲ GPSTR ಬರ್ದಿದ್ರಲ್ಲ ನಿಮಗೆ ಗೊತ್ತಿರುತ್ತೆ, 3 ಪತ್ರಿಕೆ ಇರ್ತಾವೆ. GPSTR ನ ಪ್ರಕಾರವಾಗಿ ಹೈಸ್ಕೂಲ್ ಶಿಕ್ಷಕರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಸೇಮ್ ಆಗಿ ತಗೋತಾ ಇದ್ದಾರೆ. ಮತ್ತೆ ಇನ್ನೊಂದು ಏನೇನು ಬದಲಾವಣೆ ಆಗಿದೆ ಅಂತಂದ್ರ, ಏನ್ GPSTR ಕಾಲ್ ಆಗಿತ್ತಲ್ಲ, ಅಲ್ಲಿ ಏನ್ ಬದಲಾವಣೆ ಆಗಿತ್ತು ಅಂದ್ರೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಏನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಹೇಗಿತ್ತು ಅಂತಂದ್ರ, ಅಲ್ಲಿ ನಿಮ್ಮ ಡಿಗ್ರಿ ಆಗಿರ್ಲಿ ಅಥವಾ PUC ಆಗಿರ್ಲಿ ನಿಮ್ಮ ಅಂಕಗಳು 50% ಆಗಿರ್ಬೇಕು ಅಂತಿತ್ತು. ಆದ್ರೆ ಈಗ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ 50% ಇರಬೇಕು. ಈ 100ಕ್ಕೆ 50 ಅಂಕ ನೀವು ಕಂಪಲ್ಸರಿ ಆಗಿ ತೆಗೆದಿದ್ರೆ ಮಾತ್ರ ನಿಮ್ಗೆ ಅಪ್ಲೈ ಮಾಡಕ್ ಬರುತ್ತೆ. SC/ST ವಿದ್ಯಾರ್ಥಿಗಳಿಗೆ 45 ಅಂಕಗಳು ಇರಬೇಕು. ಈಗ ಆಪ್ಷನಲ್ ಕನ್ನಡ ಇರುತ್ತೆ ಅಥವಾ ಆಪ್ಷನಲ್ ಇಂಗ್ಲಿಷ್ ಇರುತ್ತೆ ಅನ್ಕೊಡ್ರಿ, ನೀವು ಅಪ್ಲೈ ಮಾಡ್ಬೇಕಾಗಿತ್ತು ಅಂದ್ರ ಈ PSTR ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಇಂಗ್ಲಿಷ್ ನೀವು ಅಪ್ಲೈ ಮಾಡ್ಬೇಕಾಗಿದ್ರೆ ನೀವು PUC ಯಲ್ಲಿ 50 ಅಂಕಗಳ ಪಡೆದ್ರ ಅಷ್ಟೇ ನೀವು ಅಪ್ಲೈ ಮಾಡಕ್ ಬರುತ್ತೆ. PUC ನಿಮ್ದು 50% ಆದ್ರೆ ಮಾತ್ರ ನಿಮ್ಗೆ ಬರುತ್ತೆ. ಇದು ಹೋದ ವರ್ಷದ ರೂಲ್ಸ್. ಈ ಸರಿ ಅದೊಂದು ಬದಲಾವಣೆ ಮಾಡಿದ್ದಾರೆ. ಇನ್ನು ಇದು GK ಪತ್ರಿಕೆ ಆಯ್ತ್ರಿ. ಇದಾದ ನಂತರ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತ ಬರುತ್ತೆ. ಅಲ್ಲಿ 50 ಅಂಕಗಳು ಏನಿರ್ತಾವ್ರಿ, ಮಲ್ಟಿಪಲ್ ಚಾಯ್ಸ್ ಇರ್ತಾವು. ಇನ್ನು ಉಳಿದಿರ್ತಕ್ಕಂಥ 100 ಅಂಕಗಳಿಗೆ ನೀವು ಏನ್ ಮಾಡ್ಬೇಕಾಗಿರುತ್ತೆ, ಬರೆಯುವುದಿರುತ್ತೆ. ಸೊ ಈ ಬರವಣಿಗೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದು ಸರಿನಾ ತಪ್ಪ ಅಂತಕ್ಕಂಥದ್ದು ಈಗಿನ ವಿಷಯ. ಇದಾದ ನಂತರ ಇನ್ನೊಂದು ಪೇಪರ್ ಬರ್ತಾ ಇತ್ತು, ಸಾಮಾನ್ಯ ಕನ್ನಡ ಅಂತೇಳಿ ಭಾಷಾ ಸಾಮರ್ಥ್ಯಗೋಸ್ಕರ ಅದನ್ನ ಪತ್ರಿಕೆಯನ್ನು ಇಡ್ತಾ ಇದ್ರು GPSTRಗೆ. ಈ ಸಾರಿ ಏನ್ ಮಾಡಿದ್ದಾರೆ ಅಲ್ಲಿ ಅಂತಂದ್ರ, ಸಾಮಾನ್ಯ ಕನ್ನಡದ ಜೊತೆಗೆ ಸಾಮಾನ್ಯ ಇಂಗ್ಲಿಷ್ ಅನ್ನು ಕೂಡ ಸೇರಿಸಿರುವಂತದ್ದು. ಸೊ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷಿನಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ, ಹಾಗಾಗಿ ಇಂಗ್ಲಿಷ್ ಅನ್ನ ತೆಗೀರಿ ಅಂತ ಇದ್ದಾರೆ ಒಂದು. ಇನ್ನು ಕೆಲವೊಬ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಏನು ಬರವಣಿಗೆ ಇದೆ ನೋಡಿ ಅದನ್ನ ತೆಗೀರಿ, ಮಲ್ಟಿಪಲ್ ಚಾಯ್ಸ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೀವು ಶಿಕ್ಷಕರಾಗ್ತಿದ್ದೀರಿ, ನಿಮಗೆ ಬರೆಯೋದಕ್ ಬರದೇ ಇದ್ರೆ ಹೇಗೆ, ಬರವಣಿಗೆ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಬ್ಯಾಕಪ್ ಸ್ಕೋರು ಶಿಕ್ಷಕರಾಗೋರಿಗೆ, ಶಿಕ್ಷಕರ ನೋಡಿ D.Ed ಆಗಿರ್ತದ, ಅವ್ರಿಗೆ B.Ed ಆಗಿರ್ತದ, ಅವರೆಲ್ಲ ಅಲ್ಲಿ ಪಾಸ್ ಆಗದಿದ್ದಕ್ಕೆ ಮಾತ್ರ ಶಿಕ್ಷಕರಾಗಿರೋದು. ಪ್ರತಿ ಹಂತದಲ್ಲಿ ಪ್ರೂವ್ ಮಾಡಕ್ ಇರಲ್ಲ. ಓಕೆನಾ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯನ್ನ ಯಾಕೆ ತೆಗೆದುಕೊಂಡಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತಂದ್ರೆ, ವಸ್ತುನಿಷ್ಠ ಮಾದರಿ ಇರ್ಲಿ ಅಂತ ಹೇಳಿ. ಇದು ನೀವು ರಿಟರ್ನ್ ಎಕ್ಸಾಮ್ ಬರ್ದ್ರಿ ಅಂತಂದ್ರೆ ಅಲ್ಲಿ ನೀವೇನ್ ಮಾಡ್ಬೋದು, ವಸ್ತುನಿಷ್ಠವಾಗಿ ಇಷ್ಟೇ ಮಾರ್ಕ್ಸ್ ಬಿದ್ದು ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಅದೊಂದು ಕಾರಣ. ಹಾಗಾಗಿ ಏನ್ ಮಾಡ್ಬೋದು ಅಂತಂದ್ರೆ, ಪ್ರತಿ ನೋಡ್ರಿ ಅವರು D.Ed ಮಾಡಿದ್ದಾರೆ, B.Ed ಮಾಡಿದ್ದಾರೆ ಅಂದ ತಕ್ಷಣ ಅವ್ರು ಎಲಿಜಿಬಲ್ ಇದ್ದಾರೆ ಅಂತ ಅರ್ಥ. ನೀವು ಮೊದಲೇ B.Ed ಮಾಡಕ್ಕೆ D.Ed ಮಾಡ್ಬೇಕಾದ್ರೆ ನೀವು ಹೇಳ್ಬಿಡ್ಬೇಕಾಗಿತ್ತು, ಈ ಸಬ್ಜೆಕ್ಟ್ ಅವರಿಗೆ ಬರಲ್ಲ. ಯಾಕೆ ಬರಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು, ನಿಮ್ದು 50 ಮಾರ್ಕ್ಸ್ ಬಿದ್ದಿಲ್ಲ ಅಲ್ಲಿ ಅಂತ. ಆಪ್ಷನ್ ಅಲ್ಲಿ 50 ಮಾರ್ಕ್ಸ್ ಇಲ್ಲ, ಅಲ್ಲೆಲ್ಲ ಸುಮ್ ತಗೊಂಡ್ರಿ. TET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸುಮ್ ತಗೊಳ್ತಾರೆ. ಅಪ್ಲಿಕೇಶನ್ ಹಾಕಿ ಆದ್ಮೇಲೆ ಈಗ ರೂಲ್ಸ್ ಚೇಂಜ್ ಮಾಡಿದ್ರೆ ಅವ್ರೇನ್ ಮಾಡ್ಬೇಕು? ಹೌದಾ. ಇದನ್ನ ನೀವು ಕೇಳುವಂತ ಶಕ್ತಿ ನಿಮ್ಮಂತರ ಬರ್ಲಿ. ಯಾರೋ ಕೋರ್ಟಿಗೆ ಹೋಗ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಈಗ ಹೋಗ್ಬೋದು, ಅದ್ರಾಗೇನ್ ನಿಮ್ಮ ಅಭಿಪ್ರಾಯ ಅದು. ಬಟ್ ಅಧಿಕೃತವಾಗಿ ಇಲಾಖೆ ಏನು ಕೊಡುತ್ತಾರಲ್ಲ, ಅವ್ರ ರಿಟರ್ನ್ ಅಂದ್ರೆ ರಿಟರ್ನೇ ಬರೀಬೇಕು ನೀವು.
ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸೇ ಬರೀಬೇಕು, ಅದನ್ನ ಬಿಟ್ರೆ ಬೇರೆ ದಾರಿ ಇರಲ್ಲ. ನಿಮ್ಮನ್ ಭಾಳ ಆದ್ರೆ ಇಲ್ಲಿ ಏನಾರ ಸ್ವಲ್ಪ ಚೇಂಜ್ ಏನಾಗ್ಬೋದು ಅಂತಂದ್ರೆ ಪ್ರತಿ ಸಬ್ಜೆಕ್ಟ್ಗೆ 50 ಮಾರ್ಕ್ಸ್ ಅಂತ ಏನ್ ಮಾಡಿದ್ರಲ್ಲ ಅದ್ರಲ್ಲಿ ಏನಾರು ಸ್ವಲ್ಪ ಬದಲಾವಣೆ ಆಗ್ಬೋದು. ಇನ್ನು ಹೈಸ್ಕೂಲ್ ಶಿಕ್ಷಕರಿಗೆ ಮತ್ತೆ ಮಲ್ಟಿಪಲ್ ಚಾಯ್ಸ್ ತಗೋತಿದ್ರಿ ಇಷ್ಟ ದಿನ, ಈಗ ಯಾಕೆ ಅದಕ್ಕೆ ರಿಟರ್ನ್ ಮಾಡಿದ್ರು ಅದನ್ನ ಕೇಳ್ತಾ ಇರೋದು ವಿದ್ಯಾರ್ಥಿಗಳು. ನಿಮಗ್ ಬರೆಯಕ್ ಬರಲ್ವಾ, ನೀವು ಮಾಡಕ್, ಅವ್ರು ಬರದೇ ಇರೋದಕ್ಕೆ ಬಿ ಎಡ್ ಮಾಡ್ತಾರ? ಬಿ ಎಡ್ ಅಲ್ಲಿ ಎಸ್.ಎಲ್ ಪ್ಯಾನ್ ಮಾಡ್ಬೇಕು, ಅಲ್ಲಿ ಟೀಚಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಇದೆಲ್ಲ ಇರುತ್ತೆ. ಅವರೆಲ್ಲ ಪ್ರಾಕ್ಟೀಸ್ ಮಾಡದೇ ಅದು ಅದನ್ನ ಕಲ್ಸಿದ್ದು ನಿಮ್ ಇಲಾಖೆ ತಾನೆ. ಬಿ ಎಡ್ ಅನ್ನು ಕಲ್ಸಿದ್ದು, ಈ ಪ್ರೈಮರಿ ಕಲ್ಸಿದ್ದು, ಹೈಸ್ಕೂಲ್ ಕಲ್ಸಿದ್ದು. ರೂಲ್ಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡಿದ್ರೆ ಚೆನ್ನಾಗಿರೋದು. ಸೊ ಇಷ್ಟು ಮಾಹಿತಿ ಸ್ನೇಹಿತರೆ.